ಕರ್ನಾಟಕದಲ್ಲಿ ವರ್ಷ ಪೂರ್ತಿ ಅನೇಕ ರಿಯಾಲಿಟಿ ಶೋಗಳು ಬರುತ್ತೆ ಹೋಗುತ್ತೆ. ಆದ್ರೆ ಒಂದು ಕಾರ್ಯಕ್ರಮ ಮಾತ್ರ ಆರಂಭವಾಗುವ ಮುನ್ನವೇ ಲಕ್ಷಾಂತರ ಜನರು ದಿನಗಳನ್ನ ಎಣಿಸ್ತಾರೆ. ಈ ಬಾರಿ ಸ್ಪರ್ಧಿಗಳು ಯಾರು? ಕಿಚ್ಚ ಸುದೀಪ್ ಅವರ ಲುಕ್ ಹೇಗಿರುತ್ತೆ? ಮನೆ ಹೇಗಿರುತ್ತೆ? ಯಾವ ಹೊಸ ಟ್ವಿಸ್ಟ್ ಇರುತ್ತೆ? ಇಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಿಂದ ಹಿಡಿದು ಚಹಾ ಅಂಗಡಿಯವರೆಗೂ ಚರ್ಚೆಯಾಗುತ್ತೆ. ಆ ಕಾರ್ಯಕ್ರಮವೇ ಬಿಗ್ ಬಾಸ್ ಕನ್ನಡ. 12 ಯಶಸ್ವಿ ಸೀಸನ್ಗಳನ್ನ ಪೂರೈಸಿರುವ ಬಿಗ್ ಬಾಸ್ ಈಗ 13ನೇ ಸೀಸನ್ಗೆ ಕಾಲಿಡ್ತಾ ಇದೆ. ಈ ಬಾರಿ ಬಿಡುಗಡೆಯಾದ ಮೊದಲ ಪ್ರೋಮೋ ಅಭಿಮಾನಿಗಳ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ಯಾಕೆ ಅಂದ್ರೆ ಈ ಬಾರಿ ಸಾಮಾನ್ಯ ಜನರಿಗೆ ಅವಕಾಶ ಸಿಗ್ತಾ ಇದೆಯಾ? ಕಾಮನ್ ಮ್ಯಾನ್ ಮತ್ತು ಸೆಲೆಬ್ರಿಟಿಗಳು ಒಂದೇ ಮನೆಯೊಳಗೆ ಕಾಣಿಸಿಕೊಳ್ತಾರಾ ಅಥವಾ 2 ಹಂತಗಳಲ್ಲಿ ಆಟ ನಡೆಯುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಕಿಚ್ಚ ಸುದೀಪ್ ಅವರ ಗ್ರ್ಯಾಂಡ್ ಎಂಟ್ರಿ. ಮೊದಲು ಮಾತನಾಡಬೇಕಾದದ್ದು ಪ್ರೋಮೋ ಬಗ್ಗೆ. ಈ ಬಾರಿ ಪ್ರೋಮೋ ಸಿನಿಮಾ ಟೀಸರ್ ಮಟ್ಟದಲ್ಲಿ ನಿರ್ಮಿಸಲಾಗಿದೆ. ಸಾವಿರಾರು ಜನರ ಮಧ್ಯೆ ಒಂದು ಬೃಹತ್ ಬಾಗಿಲು ತೆರೆಯುತ್ತೆ. ಅಲ್ಲಿಂದ ಸ್ಟೈಲಿಶ್ ಆಗಿ ಹೊರಬರುವ ಕಿಚ್ಚ ಸುದೀಪ್. ನಂತರ ಕೇಳಿಬರುವ ಅವರ ಧ್ವನಿ. ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾಯುವುದು ಚರಿತ್ರೆಯಲ್ಲೇ ಇಲ್ಲ. ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ. ಈ ಒಂದು ಡೈಲಾಗ್ ಸಾಕು ಅಭಿಮಾನಿಗಳಲ್ಲಿ ರೋಮಾಂಚನ ಮೂಡಿಸೋದಕ್ಕೆ. ಕೊನೆಯಲ್ಲಿ ಕಾಣಿಸುವ ಸಾಲು, ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು. ಈ ಬಾರಿ ಸೀಸನ್ನ ಥೀಮ್ ಇದೇ ಆಗಿರಬಹುದು ಎಂಬ ಚರ್ಚೆ ಆರಂಭವಾಗಿದೆ. ಕಿಚ್ಚನ ಹೊಸ ಲುಕ್ ವೈರಲ್. ಪ್ರತಿ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಅವರ ಲುಕ್ ಒಂದು ದೊಡ್ಡ ಹೈಲೈಟ್ ಆಗಲಿದೆ. ಈ ಬಾರಿಯೂ ಅದಕ್ಕೆ ಹೊರತಾಗಿಲ್ಲ. ಉದ್ದನೆಯ ಬ್ಲಾಕ್ ಕೋಟ್, ಬ್ಲಾಕ್ ಶರ್ಟ್, ಸ್ಟೈಲಿಶ್ ಗ್ಲಾಸ್, ಗಂಭೀರ ವ್ಯಕ್ತಿತ್ವ, ಕೆಲವು ದೃಶ್ಯಗಳಲ್ಲಿ ಗ್ರೇ ಬಣ್ಣದ ಕಾಸ್ಟ್ಯೂಮ್. ಒಟ್ಟಾರೆ ಈ ಬಾರಿ ಅವರ ಲುಕ್ ಅಭಿಮಾನಿಗಳಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರೋಮೋ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಪೋಸ್ಟ್ಗಳು ಹರಿದಾಡಿದ್ದು. ಈ ಬಾರಿಯ ಅತಿದೊಡ್ಡ ವಿಶೇಷತೆ ಕಾಮನ್ ಮ್ಯಾನ್. ಈ ಬಾರಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯ ಸಾಮಾನ್ಯ ಜನರಿಗೆ ನೀಡಲಾಗ್ತಾ ಇರುವ ಅವಕಾಶ. ಕಳೆದ ಕೆಲವು ತಿಂಗಳುಗಳಿಂದ ಆನ್ಲೈನ್ ಆಡಿಷನ್ ನಡೆದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಅರ್ಜಿ ಸಲ್ಲಿಸಿದ್ದಾರೆ. ಅಂದ್ರೆ ಈ ಬಾರಿ ಸಿನಿಮಾ ನಟರು, ಧಾರಾವಾಹಿ ಕಲಾವಿದರು, ಇನ್ಫ್ಲೂಯೆನ್ಸರ್ಗಳು ಮಾತ್ರವಲ್ಲ, ಸಾಮಾನ್ಯ ವ್ಯಕ್ತಿಗಳಿಗೂ ಬಿಗ್ ಬಾಸ್ ಮನೆಗೆ ಕಾಲಿಡುವ ಅವಕಾಶ ಸಿಗಬಹುದು. ಇದೇ ಈ ಸೀಸನ್ನ ಅತಿದೊಡ್ಡ ಆಕರ್ಷಣೆಯಾಗಿದೆ. ಎರಡು ಹಂತಗಳಲ್ಲಿ ನಡೆಯುತ್ತಾ ಬಿಗ್ ಬಾಸ್. ಇದೀಗ ಎಲ್ಲೆಡೆ ಹರಿದಾಡ್ತಾ ಇರೋ ಮತ್ತೊಂದು ಸುದ್ದಿ. ಈ ಬಾರಿ ಶೋ 2 ಹಂತಗಳಲ್ಲಿ ನಡೆಯಬಹುದು ಎನ್ನುವುದು. ಮೊದಲ ಹಂತದಲ್ಲಿ ಕೇವಲ ಕಾಮನ್ ಮ್ಯಾನ್ ಸ್ಪರ್ಧಿಗಳು. ಅವರಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕೆಲವರು ಮಾತ್ರ ನಂತರ ಮುಖ್ಯ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಬಹುದು. ಅಲ್ಲಿ ಈಗಾಗಲೇ ಇರುವ ಸೆಲೆಬ್ರಿಟಿಗಳ ಜೊತೆ ಸ್ಪರ್ಧೆ ಮುಂದುವರಿಯಬಹುದು. ಈ ಮಾದರಿಯ ಬಗ್ಗೆ ಇನ್ನು ಅಧಿಕೃತವಾದ ಘೋಷಣೆ ಬಂದಿಲ್ಲ. ಆದ್ರೆ ಈ ರೀತಿಯಾದಂತಹ ಫಾರ್ಮೆಟ್ ಜಾರಿಯಾದ್ರೆ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ಅಧ್ಯಾಯವಾಗಬಹುದು. ಇದು ಮೊದಲ ಬಾರಿಯಲ್ಲ. ಬಹಳ ಜನರಿಗೆ ಈ ಕಾಮನ್ ಮ್ಯಾನ್ ಕಾನ್ಸೆಪ್ಟ್ ಹೊಸದಾಗಿ ಕಾಣಬಹುದು. ಆದ್ರೆ ವಾಸ್ತವದಲ್ಲಿ ಇದಕ್ಕೂ ಮುಂಚೆನೆ ಈ ಪ್ರಯೋಗ ನಡೆದಿದೆ. 6ನೇ ಸೀಸನ್ ನಲ್ಲಿ ಸಾಮಾನ್ಯ ಜನರಿಗೆ ಅವಕಾಶ ನೀಡಲಾಗಿತ್ತು. ಆ ಸೀಸನ್ ನಲ್ಲಿ ರೈತ ಶಶಿಕುಮಾರ್ ವಿಜೇತರಾಗಿದ್ರು. ನಂತರ 9ನೇ ಸೀಸನ್ ನಲ್ಲಿ ನವೀನರು ಮತ್ತು ಪ್ರವೀಣರು ಎಂಬ ಹೊಸ ಕಾನ್ಸೆಪ್ಟ್ ಪರಿಚಯಿಸಲಾಗಿತ್ತು. ಹಳೆಯ ಸ್ಪರ್ಧಿಗಳು, ಹೊಸ ಸ್ಪರ್ಧಿಗಳು ಒಂದೇ ಮನೆಯೊಳಗೆ ಸೇರಿದ್ರು. ಆ ಸೀಸನ್ ಕೂಡ ಭರ್ಜರಿ ಯಶಸ್ಸು ಕಂಡಿತು. ಹೀಗಾಗಿ ಈ ಬಾರಿಯ ಪ್ರಯೋಗವು ಯಶಸ್ವಿ ಆಗಬಹುದು ಎನ್ನುವ ನಿರೀಕ್ಷೆ ಇದೆ. ಬಿಗ್ ಬಾಸ್ ಯಾಕೆ ಇಷ್ಟು ಜನಪ್ರಿಯ? ಒಂದು ಪ್ರಶ್ನೆ ಎಲ್ಲರನ್ನ ಕಾಡುತ್ತೆ. ಪ್ರತಿ ವರ್ಷ ಇದೇ ಶೋ, ಆದ್ರೂ ಜನ ಯಾಕೆ ಇಷ್ಟು ಇಷ್ಟಪಡ್ತಾರೆ? ಉತ್ತರ ತುಂಬಾ ಸರಳ. ಹೊರಜಗತ್ತಿನ ಸಂಪರ್ಕವಿಲ್ಲದ ಒಂದು ಮನೆ, ವಿಭಿನ್ನ ವ್ಯಕ್ತಿತ್ವಗಳು, ಸ್ನೇಹ, ಜಗಳ, ಕಣ್ಣೀರು, ನಗು, ತಂತ್ರ, ಭಾವನೆ, ಪ್ರತಿದಿನ ಹೊಸ ತಿರುವು. ಇದೇ ಬಿಗ್ ಬಾಸ್ನ ಯಶಸ್ಸಿನ ರಹಸ್ಯ. ಪ್ರೇಕ್ಷಕರು ಸ್ಪರ್ಧಿಗಳ ಜೀವನವನ್ನ ಹತ್ತಿರದಿಂದ ನೋಡುವ ಅನುಭವ ಪಡಿತಾರೆ. ಅದರಲ್ಲೇ ಈ ಶೋಗೆ ಇರುವಂತ ಕ್ರೇಜ್. ಕಿಚ್ಚ ಸುದೀಪ್ ಯಾಕೆ ಈ ಶೋನ ಆತ್ಮ? ಬಿಗ್ ಬಾಸ್ ಕನ್ನಡ ಅಂದ್ರೆ ಅದರ ಜೊತೆಗೆ ನೆನಪಾಗುವ ಮೊದಲ ಹೆಸರೇ ಕಿಚ್ಚ ಸುದೀಪ್. ವಾರಾಂತ್ಯದ ಪಂಚಾಯಿತಿ, ಸ್ಪರ್ಧಿಗಳ ತಪ್ಪುಗಳನ್ನ ನೇರವಾಗಿ ಪ್ರಶ್ನೆ ಮಾಡುವಂತ ಶೈಲಿ, ಸರಿಯಾದವರಿಗೆ ಬೆಂಬಲ, ಅಗತ್ಯವಿದ್ದಾಗ ಕಠಿಣ ಮಾತು, ಅಗತ್ಯವಿದ್ದಾಗ ಪ್ರೋತ್ಸಾಹ, ಇವೆಲ್ಲವೂ ಅವರನ್ನ ವಿಭಿನ್ನ ನಿರೂಪಕರನ್ನಾಗಿ ಮಾಡಿವೆ.
ಸ್ಪರ್ಧಿಗಳಿಗಿಂತ ಕಿಚ್ಚನ ಪಂಚಾಯಿತಿಗಾಗಿ ನಾವು ಬಿಗ್ ಬಾಸ್ ನೋಡ್ತೇವೆ. ಅಷ್ಟರ ಮಟ್ಟಿಗೆ ಕಿಚ್ಚ ಬಿಗ್ ಬಾಸ್ ಕಾರ್ಯಕ್ರಮದ ಅವಿಭಾಜ್ಯ ಅಂಗವಾಗಿದ್ದಾರೆ. ಸ್ಪರ್ಧಿಗಳು ಯಾರು? ಇದೀಗ ಎಲ್ಲರಲ್ಲೂ ಒಂದೇ ಪ್ರಶ್ನೆ, ಈ ಬಾರಿ ಮನೆಗೆ ಯಾರು ಬರ್ತಾರೆ? ಸಿನಿಮಾ ಕ್ಷೇತ್ರದಿಂದ ಯಾರು? ಧಾರಾವಾಹಿಯಿಂದ ಯಾರು? ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಯಾರ್ಯಾರು? ಕ್ರೀಡಾ ಕ್ಷೇತ್ರದಿಂದ ಯಾರಾದ್ರೂ ಬರ್ತಾರಾ ಅಥವಾ ಸಾಮಾನ್ಯ ಜನರೇ ಹೆಚ್ಚು ಇರ್ತಾರಾ? ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹೆಸರುಗಳು ಈಗಾಗಲೇ ಹರಿದಾಡ್ತಾ ಇದೆ. ಆದ್ರೆ ಇನ್ನೂ ಯಾವುದೇ ಅಧಿಕೃತ ಪಟ್ಟಿಯನ್ನ ಪ್ರಕಟಿಸಿಲ್ಲ. ಕೊನೆಯಲ್ಲಿ ಕೇಳಿ ಬರುವ ಶ್ ಎಂಬ ಧ್ವನಿ ಪ್ರೋಮೋಗೆ ಸಸ್ಪೆನ್ಸ್ ಟಚ್ ನೀಡುತ್ತೆ. ಇದು ಈ ಬಾರಿ ಸಾಕಷ್ಟು ಅಚ್ಚರಿಗಳು ಕಾದಿವೆ ಎಂಬ ಸೂಚನೆಯಂತೆ ಕಾಣಿಸ್ತಾ ಇದೆ. ಈ ಬಾರಿಯ ಬಿಗ್ ಬಾಸ್ ಮನೆ ಹೇಗಿರಬಹುದು? ಪ್ರತಿ ಹೊಸ ಸೀಸನ್ ನಲ್ಲಿ ಮನೆಯ ವಿನ್ಯಾಸವು ಒಂದು ದೊಡ್ಡ ಆಕರ್ಷಣೆ. ಲಿವಿಂಗ್ ಏರಿಯಾ, ಬೆಡ್ರೂಮ್, ಗಾರ್ಡನ್, ಕಿಚನ್, ಕ್ಯಾಪ್ಟನ್ ರೂಮ್, ಹೊಸ ಸೀಕ್ರೆಟ್ ಜಾಗಗಳು, ಪ್ರತಿ ವರ್ಷ ಹೊಸ ಥೀಮ್ಗೆ ತಕ್ಕಂತೆ ಮನೆ ಬದಲಾಗುತ್ತೆ. ಈ ಬಾರಿ ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು. ಈ ಥೀಮ್ಗೆ ಹೊಂದುವ ರೀತಿಯಲ್ಲಿ ಮನೆ ವಿನ್ಯಾಸ ಮಾಡಿರಬಹುದು ಎನ್ನುವಂತ ನಿರೀಕ್ಷೆ ಇದೆ. ಮೊದಲ ವಾರವೇ ಆಟದ ದಿಕ್ಕು ಬದಲಿಸುತ್ತೆ. ಬಿಗ್ ಬಾಸ್ ನಲ್ಲಿ ಮೊದಲ ವಾರವೇ ತುಂಬಾ ಮುಖ್ಯ. ಮೊದಲ ಸ್ನೇಹ, ಮೊದಲ ಜಗಳ, ಮೊದಲ ನಾಮಿನೇಷನ್, ಮೊದಲ ಅಭಿಪ್ರಾಯ. ಈ ಸಮಯದಲ್ಲಿ ಕೆಲವರು ಸ್ಟ್ರಾಂಗ್ ಸ್ಪರ್ಧಿಗಳಾಗಿ ಹೊರಹೊಮ್ಮುತ್ತಾರೆ, ಇನ್ನು ಕೆಲವರು ವಿವಾದಗಳಿಂದ ಸುದ್ದಿಯಾಗ್ತಾರೆ. ಮೊದಲ ವಾರದ ಆಟವೇ ಮುಂದಿನ ಹಲವು ವಾರಗಳ ಕಥೆಯನ್ನ ನಿರ್ಧರಿಸುತ್ತೆ. ಈ ಬಾರಿ ನಿರೀಕ್ಷೆಗಳು ಯಾಕೆ ಹೆಚ್ಚಾಗಿದೆ? ಕಳೆದ 12 ಸೀಸನ್ಗಳ ಯಶಸ್ಸು, ಕಿಚ್ಚ ಸುದೀಪ್ ಅವರ ಅದ್ಧೂರಿ ರಿಟರ್ನ್, ಕಾಮನ್ ಮ್ಯಾನ್ಗೆ ಅವಕಾಶ, ಹೊಸ ಫಾರ್ಮ್ಯಾಟ್ ಬಗ್ಗೆ ಹರಿದಾಡ್ತಾ ಇರೋ ಮಾಹಿತಿ, ಸಿನಿಮಾ ಮಟ್ಟದ ಪ್ರೋಮೋ ಇವೆಲ್ಲವೂ ಸೇರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮೇಲಿನ ನಿರೀಕ್ಷೆ ಹಲವು ಪಟ್ಟು ಹೆಚ್ಚಿಸಿವೆ. ಇನ್ನು ಸ್ಪರ್ಧಿಗಳ ಅಧಿಕೃತ ಪಟ್ಟಿ ಬಂದಿಲ್ಲ, ಫಾರ್ಮ್ಯಾಟ್ ಕೂಡ ಘೋಷಣೆಯಾಗಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಬಾರಿ ಬಿಗ್ ಬಾಸ್ ಕನ್ನಡ ವಿಭಿನ್ನವಾಗಿ ಆರಂಭವಾಗಲಿದೆ. ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು, ಈ 3 ಸಾಲುಗಳೇ ಈ ಸೀಸನ್ನ ಸಾರಾಂಶವಾಗಿದೆ. ಈ ಬಾರಿ ಮನೆಗೆ ಕಾಲಿಡೋರು ಯಾರು? ಕಾಮನ್ ಮ್ಯಾನ್ ಇತಿಹಾಸ ನಿರ್ಮಿಸ್ತಾರಾ ಅಥವಾ ಮತ್ತೊಮ್ಮೆ ಸೆಲೆಬ್ರಿಟಿಗಳೇ ಮಿಂಚ್ತಾರಾ? ಇದಕ್ಕೆ ಉತ್ತರ ಸಿಗೋದು ಕಾರ್ಯಕ್ರಮ ಆರಂಭವಾದ ನಂತರವೇ. ಅಲ್ಲಿಯವರೆಗೆ ಬಿಗ್ ಬಾಸ್ ಅಭಿಮಾನಿಗಳ ಕೌಂಟ್ ಡೌನ್ ಮುಂದುವರಿಯುತ್ತಲೇ ಇರುತ್ತೆ.